ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಅಂಕುಡೊಂಕಾಗಿ ಬಳ್ಳಿಯಂತೆ ಬಳಕ್ತಾ ವಯ್ಯಾರದಿ ನಡೀತಾ ಹಾಲಿನ ನೊರೆಯಂತೆ ಬಂಡೆಗಳ ಮೇಲಿಂದ ಧುಮ್ಮಿಕ್ಕುವ ಜಲಧಾರೆಗಳು, ಜುಳು ಜುಳು ನಿನಾದ ಜೊತೆಗೆ ಚಿಲಿಪಿಲಿ ಹಕ್ಕಿಗಳ ಕಲರವ, ಮಳೆಯ ಸಿಂಚನದೊಂದಿಗೆ ಚುಮು ಚುಮು ಚಳಿ. ಇದು ಚಿಕ್ಕಮಗಳೂರು ಜಿಲ್ಲೆ ಚಾರ್ಮಾಡಿ ಘಾಟಿಯಲ್ಲಿ ಕಂಡುಬರೋ ದೃಶ್ಯ ವೈಭವ. ಸಾಮಾನ್ಯವಾಗಿ ಮಳೆಗಾಲ ಆರಂಭ ಆಯಿತು ಅಂತಂದ್ರೆ ಚಾರ್ಮಾಡಿ ಘಾಟಿ ತುಂಬೆಲ್ಲ 10ಕ್ಕೂ ಅಧಿಕ ಮಿನಿ ಜಲಪಾತಗಳು ಪ್ರತ್ಯಕ್ಷವಾಗುತ್ತವೆ. ಎಲ್ಲೋ ಹುಟ್ಟಿ ಬೆಟ್ಟದಲ್ಲಿ ಹನಿ ಹನಿಯಾಗಿ ಜಿನುಗಿ ತದನಂತರ ನೀರ ಹನಿಗಳು ಒಂದೊಂದಾಗಿ ಸೇರಿ ಝರಿಯಾಗಿ ಜುಳು ಜುಳು ನಿನಾದ ಮಾಡುತ್ತಾ ಎತ್ತರದಿಂದ ಧುಮುಕಿ ಮತ್ತೆ ವಯ್ಯಾರದಿಂದ ಮೈಬೊಳಕಿಸಿ ಸಾಗುವ ಜಲಧಾರಿಯನ್ನ ಕಾಣುವುದೇ ಅದ್ಭುತ. ಇನ್ನು ಗಿಡಗಂಟಿಗಳ ಮೇಲೆಲ್ಲ ಸಣ್ಣ ಸಣ್ಣ ಸಿಂಚನ ಮಾಡ್ತಾ ಬೃಹದಾಕಾರದ ಬಂಡೆಗಳ ಮೇಲಿಂದ ಹಾಲ್ನೊರೆಯಂತೆ ಪ್ರಪಾತಕ್ಕೆ ಧುಮುಕುವ ಜಲಧಾರೆಗಳಂತೂ ರಮ್ಯ ನೋಟವನ್ನ ಸೃಷ್ಟಿಸುತ್ತಿವೆ. ಚಾರ್ಮಾಡಿ ಘಾಟಲ್ಲಿ ಕಂಡುಬರುವಂತಹ 10 ಜಲಧಾರೆಗಳನ್ನ ವೀಕ್ಷಿಸೋದೇ ಒಂಥರ ಖುಷಿ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಲೆನಾಡಿನ ಭಾಗವಾದ ಚಾರ್ಮಾಡಿ ಘಾಟಿಯಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಇದರ ಪರಿಣಾಮವಾಗಿ ಚಾರ್ಮಾಡಿ ಘಾಟಿಯಲ್ಲಿ ಮಿನಿ ಜಲಪಾತಗಳ ಅನಾವರಣಗೊಂಡಿರುವಂತದ್ದು. ನಾನೀಗ ಮಂಗಳೂರು ಮತ್ತು ಚಿಕ್ಕಮಗಳೂರು ಸಂಪರ್ಕಿಸುವಂತ ಚಾರ್ಮಾಡಿ ಘಾಟಿಯಲ್ಲಿದ್ದೀನಿ. ಇಲ್ಲಿಯ ಚಿತ್ರಣವನ್ನೀಗ ನೋಡಬಹುದಾಗಿದೆ. ದಕ್ಷಿಣ ಕನ್ನಡ ಮತ್ತು ಮಲೆನಾಡನ್ನು ಸಂಪರ್ಕಿಸುವಂತ ಸಂಪರ್ಕ ಕೊಂಡಿ ಚಾರ್ಮಾಡಿ ಘಾಟಿಯ ರಸ್ತೆ ಉದ್ದಕ್ಕೂ ಕೂಡ ಅಲ್ಲಲ್ಲಿ ಮಿನಿ ಜಲಪಾತಗಳು ಅನಾವರಣಗೊಂಡಿರುವಂತದ್ದು. ಈ ಜಲಪಾತಗಳ ಸೊಬಗನ್ನು ಸವಿಲಿಕ್ಕೆ ಈ ದಾರಿಯಲ್ಲಿ ಸಾಗುವಂತ ಪ್ರಯಾಣಿಕರು ಅದನ್ನ ಸೌಂದರ್ಯವನ್ನು ಸವಿತಾ ಇರುವಂತ ಚಿತ್ರಣವನ್ನೀಗ ಕಾಣಬಹುದಾಗಿದೆ. ಇಲ್ಲಿ ನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ದಕ್ಷಿಣ ಕನ್ನಡಕ್ಕೆ ತೆರಳುತ್ತಾರೆ. ದಾರಿ ಉದ್ದಕ್ಕೂ ಕೂಡ ಅಲ್ಲಲ್ಲಿ ಮಿನಿ ಜಲಪಾತಗಳು ಅನಾವರಣಗೊಂಡಿದೆ. ಹಾಗಾಗಿ ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಿ ಪ್ರಯಾಣಿಕರು ಈ ಜರಿಯ ಸೌಂದರ್ಯವನ್ನು ಸವಿತಾ ಇರುವಂತದ್ದು. ಹಾಗಾಗಿ ಇಲ್ಲಿ ಕೆಲವೊತ್ತು ಟ್ರಾಫಿಕ್ ಜಾಮ್ ಕೂಡ ಉಂಟಾಗುವಂತ ಚಿತ್ರಣವನ್ನೀಗ ಕಾಣಬಹುದಾಗಿದೆ. ಅಪಾಯದ ಒಂದ್ ರೀತಿ ಅಪಾಯಕ್ಕೆ ಆಹ್ವಾನ ಕೊಟ್ಟಂತಾನೆ ಹೇಳ್ಬೋದಾಗಿದೆ. ಯಾಕೆಂದ್ರೆ ರಸ್ತೆ ಉದ್ದಕ್ಕೂ ಕೂಡ ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಆಗುವಂತ ಲಕ್ಷಣ ಕೂಡ ಹೆಚ್ಚಾಗಿರುವಂತದ್ದು ಕಾಣಬಹುದಾಗಿದೆ. ವಾಹನಗಳನ್ನು ಕೂಡ ಎಲ್ಲಿ ಬೇಕಾದ್ರೆ ಅಲ್ಲಿ ನಿಲ್ಲಿಸಿರುವಂತ ಚಿತ್ರಣವನ್ನೀಗ ಕಾಣಬಹುದಾಗಿದೆ. ಇದು ಜಲಪಾತಗಳು ಅನಾವರಣಗೊಂಡಿರುವಂತ ಚಿತ್ರಣ. ಮೇಲ್ಭಾಗದಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಫಾಲ್ಸ್ ಹರಿತಾ ಇರುವ ಚಿತ್ರಣವನ್ನೀಗ ಕಾಣಬಹುದಾಗಿದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಜೊತೆಗೆ ಪ್ರವಾಸಿಗರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಮೇಡಮ್, ಎಲ್ಲಿಂದ ಬಂದಿರುವಂತದ್ದು, ಹೇಗಿದೆ ಸೌಂದರ್ಯ? ನಾನು ಚಿಕ್ಕಮಗಳೂರಿಂದ ಬಂದಿರೋದು. ನನ್ನ ಹೆಸರು ಅನುಷಾ ಅಂತ. ಈ ಚಾರ್ಮಾಡಿ ಘಾಟಿ ನೋಡಕ್ಕೆ ಈ ಟೈಮಲ್ಲಂತೂ ಬಹಳ ಸುಂದರವಾಗಿದೆ. ಎಲ್ಲೇ ಹೋದ್ರೂ ನದಿ, ಮಳೆ ಬರ್ತಿರೋದ್ರಿಂದ ನದಿ ನೀರೆಲ್ಲ ತುಂಬಿ ಈ ತರ ಸಣ್ಣ ಪುಟ್ಟ ಜರಿಗಳು, ದೊಡ್ಡ ದೊಡ್ಡ ಫಾಲ್ಸ್ಗಳು ನೋಡಕ್ ತುಂಬಾ ನಯನ ಮನೋಹರವಾಗಿದೆ, ರಮಣೀಯವಾಗಿದೆ. ಪ್ರತಿಯೊಬ್ರು ಲೈಫ್ ಅಲ್ಲಿ ಯಾವಾಗ್ಲಾರ ಒಂದ್ಸಲ ಟೈಮ್ ಮಾಡ್ಕೊಂಡು ಈ ಸೀಸನ್ ಅಲ್ಲಿ ಇಲ್ಲಿ ಸುತ್ತಮುತ್ತ ಗುಡ್ಡಗಾಡು ಪ್ರದೇಶ ಆಗ್ಲಿ, ಚಾರ್ಮಾಡಿ ಘಾಟ್ ಆಗ್ಲಿ ಹತ್ರ ಬರ್ಬೇಕು. ಅವರು ಬಂದು ಈ ಪ್ರಕೃತಿ ಸೌಂದರ್ಯನ ಅನುಭವಿಸ್ಬೇಕು. ಅವಾಗ ಅವ್ರಿಗೆ ಸಿಗೋ ಫೀಲೇ ಬೇರೆ. ಜೊತೆಗೆ ಇಲ್ಲಿಂದ ಮುಂದೆ ಹೋದ್ರು ಅಷ್ಟೇ, ನೇತ್ರಾವತಿ ನದಿ ಆಗಿರ್ಬೋದು, ತುಂಗಭದ್ರಾ ನದಿ ಆಗಿರ್ಬೋದು, ಸುತ್ತಮುತ್ತ ಇರೋ ತೀರ್ಥ ಸ್ಥಳಗಳು ಆಗಿರ್ಬೋದು, ಅಥವಾ ಎಂಜಾಯ್ಮೆಂಟಿಗಾದ್ರೆ ಗಿರಿಗಳು ಅಥವಾ ರೆಸಾರ್ಟ್ಗಳು ಎಲ್ಲ ಇದೆ ನಮ್ಮ ಚಿಕ್ಕಮಗಳೂರು ನಗರದಲ್ಲಿದೆ. ಮೇಡಮ್, ನಿಮಗೆ ಏನನ್ಸ್ತು ಈ ಫಾಲ್ಸ್ ದಾರಿ ಉದ್ದಕ್ಕೂ ನೋಡ್ತಾ ಇರುವಂತ ಮಿನಿ ಜಲಪಾತ? ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ನೋಡ್ಬೇಕು. ಈ ಮಳೆ ಟೈಮಲ್ಲಿ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಾವು ತುಂಬಾ ಖುಷಿಯಿಂದ ಎಂಜಾಯ್ ಮಾಡಿದೀವಿ. ಮಳೆಗಾಲ ಬಂತು ಅಂದ್ರೆ ಚಾರ್ಮಾಡಿ ಘಾಟಿಯಲ್ಲಿ 10 ಜಲಪಾತಗಳು ಅನಾವರಣಗೊಳ್ಳುತ್ತೆ. ಸರ್, ಈ ಜಲಪಾತಗಳು ನೋಡಿದ್ರಲ್ಲ, ಹೇಗೆ ಅನ್ಸುತ್ತೆ? ಸರ್, ಮನಸ್ಸಿಗೆ ತುಂಬಾ ಖುಷಿ ಆಗ್ತದೆ. ನಮ್ ಸ್ವಲ್ಪ ಇದೇ ಹಾಬಿ. ಸೊ ಮಳೆಗಾಲ ಬರುವಾಗ ನಾವು ಉಡುಪಿಯವರು ತಿರುಗಾಡ್ತಾ ಇರ್ತೇವೆ. ಈ ಶೀರಾಡಿ ಚಾರ್ಮಾಡಿ ಘಾಟ್ ತುಂಬಾ ವರ್ಷ. ಲಾಸ್ಟ್ ವೀಕ್ ಕಳಸ ಕೊಡೋದು ಇದೇ ಮೂಮೆಂಟ್ ನೋಡ್ಲಿಕ್ಕೆ ಅಂತ ತುಂಬಾ ಖುಷಿ ಆಗುತ್ತೆ. ಕ್ಲೌಡ್ ಅಲ್ಲಿ ನೋಡ್ಲಿಕ್ಕೆ ಮನಸ್ಸಿಗೆ ತುಂಬಾ ಶಾಂತಿ ಕೊಡ್ತದೆ. ಆ ಫೀಲಿಂಗ್ಗೋಸ್ಕರ ನಾವು ಬರ್ತಿದ್ದೇವೆ ನೋಡ್ಲಿಕ್ಕೆ. ಥ್ಯಾಂಕ್ ಯು. ಇಷ್ಟು ಪ್ರವಾಸಿಗರ ಮಾತಾಗಿರುವಂತದ್ದು. ಒಟ್ಟಾರೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಜಲಪಾತಗಳ ಅನಾವರಣಗೊಂಡಿರುವಂತದ್ದು. ಅದರಲ್ಲೂ ಕೂಡ ಚಾರ್ಮಾಡಿ ಘಾಟಿಯಲ್ಲಿ ಸೌಂದರ್ಯ ಮತ್ತಷ್ಟು ಇಮ್ಮಡಿಗೊಂಡಿರುವಂತದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶಶಿ ಜೊತೆಗೆ ಹಾಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈ ಮಲೆನಾಡೆ ಹಾಗೆ ಮೋಹಕ. ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯ ಸೊಬಗಿನಿಂದ ತನ್ನ ನೈಜ ಸೊಬಗನ್ನ ತೆರೆದಿಡುತ್ತೆ. ಮಳೆಗಾಲ ಆರಂಭ ಆಯಿತು ಅಂತಂದ್ರೆ ಮಲೆನಾಡಿನ ನೈಸರ್ಗಿಕ ಸೊಬಗನ್ನ ಸವಿಯೋದಕ್ಕೆ ದೂರಗಳಿಂದ ಪ್ರವಾಸಿಗರು ಬರ್ತಾರೆ. ಇಲ್ಲಿನ ಜಲಧಾರೆಗಳನ್ನ ಸವಿಯಲು ಹಲವರು ವರ್ಷಂಪ್ರತಿ ಬಂದೇ ಬರ್ತಾರೆ. ಇಲ್ಲಿನ ಕೆಲವು ಕಡೆಗಳಲ್ಲಿ ಎತ್ತರದ ಬಂಡೆಗಳಿಂದ ಧುಮುಕುತ್ತಿರುವ ಜಲಧಾರೆಗಳು ಪ್ರವಾಸಿಗರಿಗೆ ಜೋಗ್ ಫಾಲ್ಸ್ನ ಅನುಭವ ಕೊಡ್ತಿವೆ.
ಇಲ್ಲಿನ ಜರಿಗಳ ಬೋರ್ಗರತ, ನೈಜ ಸೊಬಗು ತನ್ನತ್ತ ಎಲ್ಲರನ್ನ ಸೆಳೆಯುತ್ತೆ. ಮಿನಿ ಜಲಪಾತಗಳ ಸೊಬಗನ್ನ ಸವಿಯೋದಕ್ಕೂ ಸಾಕಷ್ಟು ಮಂದಿ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಚಾರ್ಮಾಡಿ ಘಾಟಿಯ ತುಂಬೆಲ್ಲ ಕಾಣಸಿಗುವ ಇಂತಹ ಹತ್ತಾರು ಜರಿಗಳು ನೋಡುಗರನ್ನ ಮೂಕ ವಿಸ್ಮಿತಗೊಳಿಸುತ್ತವೆ. ಅಲ್ಲದೆ ಎತ್ತರದಿಂದ ಹಾಲಿನ ನೊರೆಯಂತೆ ಧುಮ್ಮಿಕ್ಕುವ ಈ ಜಲಧಾರೆ ಎಂಥವರನ್ನೂ ಭಾವಪುಳಕಿತರಾಗಿಸುತ್ತೆ. ಈ ಘಾಟಿಯಲ್ಲಿ ಸಾಗುವ ಮಂದಿಗೆ ಇದಕ್ಕಿಂತ ಉತ್ತಮ ಮನರಂಜನೆ ಬೇಕಾ? ಚಿಕ್ಕಮಗಳೂರಿನಿಂದ ಕ್ಯಾಮರಾಮನ್ ಶಶಿ ಜೊತೆ ಆದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.